ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದ್ದೇವರೆಂದೇ ಖ್ಯಾತನಾಮರಾದ ಮದ್ಘನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ವತಿಯಿಂದ 2027ರಲ್ಲಿ ಭಾರತ್ ಬಸವ ಉತ್ಸವ ಕರಪತ್ರ ಬಿಡುಗಡೆ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಎಲ್ಲ ಪರಮ ಪೂಜ್ಯರ ಅಕ್ಕವರ ಹಾಗೂ ಶೇಡಂಜಿಯವರ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ಇಡೀ ಪ್ರಪಂಚನೇ ಬಸವಣ್ಣವ್ರ ಕಡೆ ನೋಡ್ತಾ ಇದೆ. ಕಾರಣ ಅಂತಂದರೆ ಬಸವಣ್ಣನವರು ಜನಪರ, ಜೀವಪರ, ಎಲ್ಲಿ ತುಳಿತಕ್ಕೆ ಒಳಗಾದವರನ್ನು, ಎಲ್ಲಿ ಸಮಾಜದಲ್ಲಿ ಕಡೆಗೆ ನೋಡ್ತಕ್ಕಂಥ ಜನರಿಗೆ ಅವರು ನ್ಯಾಯ ಕೊಡ್ತಕ್ಕಂಥ ಕಾರ್ಯ ಬಸವಣ್ಣವ್ರು ಮಾಡಿದ್ದಾರೆ. ಹೀಗಾಗಿ ಬಸವಣ್ಣನವರು ಇಂದು ಮುಂದು ಎಂದೆಂದಿಗೂ ಅವರು ಪ್ರಸ್ತುತ. ಅಂಥ ಬಸವಣ್ಣವ್ರ ವಿಚಾರಗಳನ್ನು ಅನೇಕ ರಾಜ್ಯಗಳು, ಅನೇಕ ದೇಶಗಳು ಅಳವಡಿಸಿಕೊಳ್ಳುತ್ತಾ ಇವೆ. ಆ ದಿಶೆಯಲ್ಲಿ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಬಹುತೇಕ ನಮ್ಮ ಬಸವರಾಜ್ ಪಾಟೀಲ್ ಸೇಡಂಜಿಯವರು ಅವರು ಮೈಮ್ಯಾಗ ಯಾವ ರೀತಿ ಬಿಳಿ ಬಟ್ಟೆ ಅವನು, ಅವರು ಅದೇ ರೀತಿ ಅವ್ರ ಮನಸ್ಸು ಅಷ್ಟೇ ಪರಿಶುದ್ಧಿದೆ. ಅವರು ಎಲ್ಲಿ ಹೆಜ್ಜೆ ಇಡ್ತಾರೋ ಭಾರತ್ ವಿಕಾಸ್ ಸಂಗಮ್ ಮಾಡಿದ್ರು, ಕಲಬುರಗಿ ಕಂಪು ಮಾಡಿದ್ರು, ಇಡೀ ಪ್ರಪಂಚನೇ ಅವರು ನೋಡಂಗ ಆ ಕಾರ್ಯಗಳು ಮಾಡಿದ್ದಾರೆ. ಇವತ್ತು ಕ್ಷೇತ್ರ ಸಮಿತಿ ಅಂತಿಲ್ಲಿ 5 ವರ್ಷ 2027ಕ್ಕೆ ತುಂಬುತ್ತವೆ. ಅವ್ರ ಕ್ಷೇತ್ರ ಸಮಿತಿ ಮೂಲಕ ಅನೇಕ ಬಸವ ಕಲ್ಯಾಣ ಜನ ಹೆಚ್ಚು ಬರಲಿಕ್ಕೆ ಅವರು ದೂರದೃಷ್ಟಿ, ಅವ್ರ ಬಲ್ಲಿರ್ತಕ್ಕಂಥ ಒಂದು ಯೋಚನೆಗಳು ಭಾಳ ಅದ್ಭುತಿವೆ. ನಾವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಆಗೊತ್ತೇನು ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳು, ಅನೇಕ ನಾಡಿನ ಪೂಜ್ಯರು ಎಲ್ಲರೂ ಬಂದಿದ್ದರು. ಆ ಕಾರ್ಯಕ್ರಮ ಇವತ್ತಿಗೂ ನಮಗೊಂದೊಂದು ಸ್ಫೂರ್ತಿ ಪ್ರೇರಣೆ ಇದೆ. 2027ರಲ್ಲಿ ಯಾಕೋ ಏನೋ ನನಗೆ ಗೊತ್ತಿಲ್ಲ, ಆ ಕರಪತ್ರ ಹಿಡ್ಕೊಂಡು ಹಿಡಿದು ಬಂದಾಗೆ ಹಿಡಿದು ನನ್ನ ಮನಸ್ಸು ನನಗೆ ಒಂದು ರೀತಿ ಪ್ರಶ್ನೆ, ಒಂದು ಉತ್ತರ ಕೊಡ್ತಾ ಇದೆ. ಈ ಬಸವ ಭಾರತ್ ಉತ್ಸವಕ್ಕೆ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡ್ತಾರಂತಕ್ಕಂಥ ವಿಶ್ವಾಸ ಯಾಕೋ ಏನೋ ನನ್ನ ಮನಸ್ಸಿನಲ್ಲಿ ಆ ರೀತಿ ತುಂಬಿಕೊಂಡಿದೆ. ಅದು ಖಂಡಿತವಾಗಿ ಅದು ಅವರು ಬರ್ತಾರಂತಕ್ಕಂಥ ಮನಸ್ಸು ಹೇಳ್ತಾ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಈ ಕಾರ್ಯಕ್ರಮ ಬಸವ ಭಾರತ್ ಉತ್ಸವ ಇದು ಒಂದು ರೀತಿ ಪ್ರಪಂಚನೇ ಇದು ನೋಡಂಗೆ ಆಗ್ತದೆ. ಇದಕ್ಕೆಲ್ಲರೂ ತನು ಮನ ಧನದಿಂದ ಎಷ್ಟು ನಾವು ಶಕ್ತಿ ಹಾಕ್ತೀವೋ ಅಷ್ಟು ಇದು ಬಸವ ಕಲ್ಯಾಣ ಒಂದು ರೀತಿ ಡೆವಲಪ್ಮೆಂಟ್ ಮಾಡಿನಂಗೆ ಆಗ್ತದೆ. ಆ ದಿಶೆಯಲ್ಲಿ ಎಲ್ಲರೂ ಇದಕ್ಕೆ ಮನಸಾಪೂರ್ವಕವಾಗಿ ಇದಕ್ಕೆಲ್ಲ ರೀತಿಯಿಂದ ನೀವೆಲ್ಲರೂ ಕೂಡಿ ಈ ಯಶಸ್ವಿಗೆ ಹೆಜ್ಜೆ ಇಡೋಣ. ಇದಕ್ಕೇನು ಬಂದರೂ ಹೃದಯದಿಂದ ನಾವು ಕಾರ್ಯ ಮಾಡೋಣ. ಯಾವತ್ತೂ ಭಾಲ್ಕಿ ಮಠ, ಅನುಭವ ಮಂಟಪ ಸಕ್ರಿಯವಾಗಿ ಬಸವಣ್ಣನ ಸಲಕ್ಕೆ ಹಿಂದಿನ ಹಿಡ್ಕೊಂಡು ಮಾಡ್ಕೋತ ಬಂದಿರತಕ್ಕಂಥದ್ದು. ಇದರಲ್ಲೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪೂರ್ತಿ ಇದರಲ್ಲಿ ಸಹಾಯ ಸಹಕಾರ ಇದಕ್ಕೆ ಸಮರ್ಪಣೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಇದು ಬಸವ ಭಾರತ್ ಉತ್ಸವ ಯಶಸ್ವಿ ಉತ್ಸವ. ಇದರದಿಂದ ಜನ ನುಗ್ಗುಲಾಗಿ ಇಲ್ಲಿ ಜನ ಬರ್ತಾರಂತಕ್ಕಂಥ ವಿಶ್ವಾಸ ಇದೆ. ಅದಕ್ಕೆಲ್ಲರೂ ಇದಕ್ಕೆ ಶಕ್ತಿ, ಇದಕ್ಕೆ ಹೆಚ್ಚಿನ ಸಮರ್ಪಣೆ ಭಾವದಿಂದ ಕಾರ್ಯ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಶರಣು ಶರಣಾರ್ಥಿ.